ಹಲೋ ಫ್ರೆಂಡ್ಸ್, ಏಷ್ಯಂಟೆಕ್ ಇನ್ಸ್ಟಿಟ್ಯೂಟ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಒಂದು ಸ್ಟೂಡೆಂಟ್ ಫೀಡ್ಬ್ಯಾಕ್ನ ನಾವು ತಗೊಂಬೋಣ. ಲೈಕ್ ಅವ್ರು ಎಲ್ಲಿಂದ ಬಂದಿದ್ದಾರೆ, ಹೇಗಿದೆ, ಇವಾಗ ಎಷ್ಟನೇ ದಿನ ಟೀಚಿಂಗ್ ಇದೆ, ಓಕೆ ನಮ್ಮ ಟೀಚಿಂಗ್ ಹೇಗಿರುತ್ತೆ, ಅವ್ರಿಗೆ ಕನ್ನಡದಲ್ಲಿ ಹೇಳ್ಕೊಡ್ತೀವ ಇಲ್ಲಿ ಹಿಂದಿಯಲ್ಲೇ ಇರುತ್ತಾ. ತುಂಬ ಜನಕ್ಕೆ ಅದೇ ಡೌಟ್ ಇರುತ್ತೆ, ಹಿಂದಿಯಲ್ಲಿ ಹೇಳ್ಕೊಡ್ತಾರೆ ಇಲ್ಲ ಇವ್ರು ಕನ್ನಡದಲ್ಲಿ ಹೇಳ್ಕೊಡ್ತಾರೆ ಅಂತೇಳಿ. ಅವ್ರೊಂದು ಇದರಲ್ಲಿ ತಿಳ್ಕೊಂಬೋಣ. ಲೈಕ್ ಅವ್ರದ್ದು ಎಷ್ಟು ದಿನ ಆಗಿತ್ತು, ಇಷ್ಟಕ್ಕೆ ಮುಂಚೆ ಯಾವುದಾದ್ರೂ ಇನ್ಸ್ಟಿಟ್ಯೂಟಲ್ಲಿ ಕೇಳಿಬಿಟ್ಟು ಆ ಒಂದು ರಿವ್ಯೂ ಏನಾದರೂ ಬಂದಿದ್ದಾರೆ ಇಲ್ಲಿಗೆ, ಈ ಇನ್ಸ್ಟಿಟ್ಯೂಟು ಜಾಯ್ನ್ ಆಗೋಕ್ಕೆ ಕಾರಣ ಏನು, ಈ ಥರ ತುಂಬ ವಿಷಯನ ಅವ್ರ ಕಡೆಯಿಂದ ತಿಳ್ಕೊಂಬೋಣ. ಪ್ಲಸ್ ಈ ಇನ್ಸ್ಟಿಟ್ಯೂಟ್ ಹೇಗೆ ಗೊತ್ತಾಯ್ತು ಅವ್ರಿಗೆ, ಇನ್ಸ್ಟಿಟ್ಯೂಟ್ ಹೇಗಿದೆ, ಟೀಚಿಂಗ್ ಹೇಗಿದೆ ಅಂತ ಹೇಳಿ ಇದೆಲ್ಲ ನಾವು ಅವ್ರ ಕಡೆಯಿಂದನೇ ತಿಳ್ಕೊಂಬಂದು ಬನ್ನಿ. ಫಸ್ಟ್ ಅವ್ರ ಹೆಸರು ಏನು, ಎಲ್ಲಿದ್ದ ಬಂದಿದ್ದಾರೆ ಇದೆಲ್ಲ ಕೇಳೋಣ. ಸರ್ ನಿಮ್ಮ ಹೆಸರೇನು? ಸರ್ ಪ್ರಜ್ವಲ್. ಓಕೆ, ಪ್ರಜ್ವಲ್ ಅಂತ ಹೇಳಿ. ಎಲ್ಲಿಂದ ಬಂದಿದ್ದೀರಾ? ಸರ್ ಹೆಬ್ಬೂರಿಂದ ಬಂದಿದ್ದೀರಲ್ವಾ. ಇವಾಗ ಈ ಇನ್ಸ್ಟಿಟ್ಯೂಟ್ ಬರೋ ಕಾರಣ ಏನು, ಲೈಕ್ ಹೇಗೆ ಗೊತ್ತಾಯ್ತು ನಿಮ್ಗೆ ಇನ್ಸ್ಟಿಟ್ಯೂಟು? ಸರ್ ಯೂಟ್ಯೂಬ್ ಸರ್ಚ್ ಮಾಡ್ದು, ಚೆನ್ನಾಗಿದೆ ಅಂತ ಬಂದಿದ್ದು. ಓಕೆ, ಯೂಟ್ಯೂಬಲ್ಲಿ ನೋಡಿ ಚೆನ್ನಾಗಿದೆ, ಒಂದು ರಿವ್ಯೂ ಎಲ್ಲ ನೋಡಿಬಿಟ್ಟು ಇಲ್ಲಿಗೆ ಬಂದಿದ್ದೀರಲ್ವ, ಈ ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗಿದ್ದೀರಾ. ಓಕೆ, ಇನ್ಸ್ಟಿಟ್ಯೂಟ್ ಜಾಯ್ನ್ ಆದ್ರಲ್ವ, ಎಷ್ಟು ದಿನ ಆಯಿತು? ಸೊ 4 days ಆಯಿತು. 4 ಡೇಸಲ್ಲಿ ನಿಮಗೆ ಎಲ್ಲ ಗೊತ್ತಾಗ್ತಾ ಇದಲ್ವ, ಕಾಂಪೊನೆಂಟ್ಸ್ ಆಗಲಿ, ಓಕೆ, ಆ ಒಂದು ನಾಲೆಡ್ಜ್ ಆಗಲಿ ಎಲ್ಲ ಕೊಡ್ತಾ ಇದ್ದೀವಲ್ಲ? ಹ್ಞೂ ಸರ್, ಗೊತ್ತಾಗ್ತಾ ಇದೆ. ಪ್ರಾಕ್ಟಿಕಲ್ಲು ಮಾಡ್ತಾವ್ರೆ, ಕನ್ನಡದಲ್ಲೂ ಹೇಳ್ಕೊಡ್ತಾವ್ರೆ. ಓಕೆ, ನಾವಿವಾಗ ಟೀಚಿಂಗ್ ಹೇಗಿರುತ್ತೆ ನಿಮಗೆ? ಕನ್ನಡ ಅಲ್ವಾ, ಟೋಟಲ್ ಕನ್ನಡದಲ್ಲೇ ಇರುತ್ತಲ್ವ? ಹ್ಞೂ ಸರ್, ಕನ್ನಡದಲ್ಲೇ ಇರುತ್ತೆ. ಪ್ರಾಕ್ಟಿಕಲ್ ಎಲ್ಲ ಮಾಡಿಸ್ತಾ ಇದ್ದಾರೆ, ಮಾಡ್ತಾ ಇದ್ದೀವಿ. ಓಕೆ, ಪ್ರಾಕ್ಟಿಕಲ್ ನಾಲೆಡ್ಜ್ ಇರುತ್ತೆ ನಮ್ಮ ಕಡೆಯಿಂದ. ಇವಾಗ ಯಾವುದೋ ಒಂದು ಮೊಬೈಲ್ ಬಂದರೂ ಅದೇನು ಕಂಪ್ಲೇಂಟ್ ಇರುತ್ತೆ ಅದೆಲ್ಲ ನಾವು ಸ್ಟೂಡೆಂಟ್ ಕಡೆಯಿಂದನೇ ನಾವು ತಿಳ್ಕೊತೀವಲ್ವ? ಹ್ಞೂ ಸರ್. ಸ್ಟೂಡೆಂಟ್ ನಿಮಗೆ ಊಟ ಪ್ಲಸ್ ರೂಮು ಇಲ್ಲೇ ಅವೈಲಬಲ್ ಇರುತ್ತೆ. ನೀವು ಬೇರೆ ಕಡೆಯಿಂದ ಬರೋದಾದರೆ ಇಲ್ಲೇ ಊಟ ಪ್ಲಸ್ ರೂಮು ಎಲ್ಲ ಇಲ್ಲೇ ಅವೈಲಬಲ್ ಇರುತ್ತೆ. ಇವ್ರು ಏನ್ಬಿಟ್ಟು ಇಲ್ಲೇ ತುಮಕೂರು ಹತ್ರ ಇದೆ, ಅದಕ್ಕೋಸ್ಕರ ಇವರು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಆ ಅಪ್ ಆ್ಯಂಡ್ ಡೌನ್ ಮಾಡಿದರೆ ಇವ್ರಿಗೇನು ತೊಂದರೆ ಇರಲ್ಲ. ನಾವು ಕ್ಲಾಸ್ ಏನಿದೆ ಅವ್ರಿಗೆ ಎಷ್ಟುವರೆಗೂ ಬೇಕೋ ಅಷ್ಟುವರೆಗೂ ನಾವು ಹೇಳ್ಕೊಡ್ತೀವಿ. ಹೌದಲ್ವಾ ಸರ್? ಹ್ಞೂ ಸರ್, ಎಷ್ಟೊತ್ತು ಬೇಕಾದ್ರೂ ಇರ್ಬೋದು, ಎಷ್ಟೊತ್ತು ಬೇಕೋ ಪ್ರಾಕ್ಟಿಕಲ್ ಮಾಡ್ಕೊಂಡು ಹೋಗ್ಬೋದು. ಪ್ರಾಕ್ಟಿಕಲ್ ನಿಮಗೆ ಮಧ್ಯಾಹ್ನ ಇದ್ದ ಪ್ರಾಕ್ಟಿಕಲ್ಲೇ ನಡೆಯುತ್ತೆ. ಮೋಸ್ಟ್ಲಿ ಬೆಳಗ್ಗೆ ಎಲ್ಲ ನಿಮಗೆ ಕ್ಲಾಸ್ ನಡೆಯುತ್ತೆ. ನಿಮಗೆ ಮಧ್ಯಾಹ್ನ ಪ್ರಾಕ್ಟಿಕಲ್ ಟೈಮಿಂಗ್ ಇರಲ್ಲ ಇಷ್ಟೇ ಅಂತೇಳಿ. ನೀವು 6 ಗಂಟೆ 7 ಗಂಟೆ 8 ಗಂಟೆವರೆಗೂ ನೀವು ಪ್ರಾಕ್ಟಿಕಲ್ ಮಾಡ್ಕೋಬೋದು. ಆ ಒಂದು ಫ್ರೀಡಮು ನಮ್ಮೊಂದು ಲ್ಯಾಬಲ್ಲಿ ಸಿಗುತ್ತೆ, ನಮ್ಮೊಂದು ಇನ್ಸ್ಟಿಟ್ಯೂಟಲ್ಲಿ ಸಿಗುತ್ತೆ. ಈ ಥರ ನಮ್ಮ ಇನ್ಸ್ಟಿಟ್ಯೂಟೆಲ್ಲ ಒಂದು ಟ್ರೈನಿಂಗ್ ನಡೆಯುತ್ತೆ. ಇವಾಗ ಇವ್ರು ಬಂದು ನೋಡಿ ಓನ್ಲಿ 4 days ಆಗಿದೆ. 4 daysಗೆ ನಾವೆಲ್ಲ ಕಾಂಪೊನೆಂಟ್ಸ್ ಆಗಿ ಅವರಾಗಲೇ ಟ್ರೇಸಿಂಗ್ ವರ್ಕ್ ಹೋಗಿದ್ರಲ್ಲ ಸರ್? ಹ್ಞೂ ಸರ್, ಕಾಂಪೌಂಡ್ ಐಡೆಂಟಿಫಿಕೇಷನ್ ಮಾಡೋದು, ಕಾಂಪೌಂಡ್ ಟೆಸ್ಟಿಂಗು, ಬೋಲ್ಡ್ PCB ಚೆಕ್ ಮಾಡೋದು. ಹ್ಞೂ ಸರ್, ಈ ಥರ ನಾಲೆಡ್ಜ್ ಎಲ್ಲ ಅವ್ರು ಬರೀ 4 ಡೇಸಲ್ಲಿ ಪೂರ ಕಾಂಪೊನೆಂಟ್ಸ್ ಎಲ್ಲ ನಾಲೆಡ್ಜ್ ಎಲ್ಲ ಗೇನ್ ಮಾಡಿದ್ದಾರೆ. ಅದು ಹೇಗೆ ಥರ ಟೆಸ್ಟ್ ಮಾಡಬೇಕು, ಟೆಸ್ಟಿಂಗ್ ಹೇಗೆ, ಟ್ರೇಸಿಂಗ್ ಹೇಗೆ ಮಾಡೋದು, ಒಂದು ಕಾಂಪೊನೆಂಟ್ನ ಐಡೆಂಟಿಫಿಕೇಷನ್ ಹೇಗೆ ಮಾಡಬೇಕು, IC ಐಡೆಂಟಿಫಿಕೇಷನ್ ಹೇಗೆ ಮಾಡಬೇಕು, ಇದೆಲ್ಲ ಅವರು ಓನ್ಲಿ 4 ಡೇಸಲ್ಲಿ ಅವ್ರು ತಿಳ್ಕೊಂಡಿದ್ದಾರೆ. ಈ ಥರ ನಮ್ಮ ಒಂದು ಟೀಚಿಂಗ್ ಈ ಥರ ಇರುತ್ತೆ. ಓನ್ಲಿ ಕನ್ನಡದಲ್ಲೇ ಇರುತ್ತೆ. ನಿಮಗೆ ಹಿಂದಿ ಬೇಕಂದ್ರೆ ಹಿಂದಿಯಲ್ಲಿರುತ್ತೆ, ತೆಲುಗು ಬೇಕಂದ್ರೆ ತೆಲುಗಲ್ಲಿರುತ್ತೆ. ಓಕೆ, ಈ ಥರ ಇಂಗ್ಲೀಷಲ್ಲಿ ಬೇಕಂದ್ರೂ ನಿಮ್ಗೆ ಇಂಗ್ಲೀಷಲ್ಲೂ ಟೀಚಿಂಗ್ ಇರುತ್ತೆ. ಓಕೆ, ಈ ಥರದ್ದು ನಿಮಗೆ ಕನ್ನಡದಲ್ಲೇ ಇರುತ್ತೆ. ಓಕೆ, ನಿಮ್ಗೆ ತುಂಬ ಜನಕ್ಕೆ ಡೌಟ್ ಅದೇ ಇರುತ್ತೆ, ಕನ್ನಡದಲ್ಲಿರುತ್ತೆ ಇಂಗ್ಲೀಷಾ ಇಲ್ಲ ಹಿಂದಿಯಲ್ಲಿ ಜಾಸ್ತಿ ಇರುತ್ತೆ ಅಂತೇಳಿ. ಎಲ್ಲ ಟೋಟಲ್ಲು ಟೀಚಿಂಗ್ ಎಲ್ಲ ನಿಮಗೆ ಕನ್ನಡದಲ್ಲೇ ಇರುತ್ತೆ. ಓಕೆ, ಟೀಚಿಂಗ್ ನೋಡಿದ್ರಲ್ವ, ನಿಮಗೆ 4 ಡೇಸಲ್ಲೇ ನಾವು ತುಂಬ ಕಾಂಪೊನೆಂಟ್ಸ್ ಎಲ್ಲ ತೆಗೆದು ಅವ್ರಿಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಕೂಡ ನಾವು ಕೊಡ್ತೀವಿ. ಒಂದು ಡೈರೆಕ್ಟ್ ಪ್ರಾಕ್ಟಿಕಲ್ ನಿಮಗೆ ಬೋರ್ನಿಯೋ ಸ್ಕಿಮೆಟಿಕ್ ಆಗಲಿ ಅಥವಾ ಎಲ್ಲ ಪ್ರತಿಯೊಂದು A to Z ನಾಲೆಡ್ಜ್ ಎಲ್ಲ ನಾವಿಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತೀವಿ ನಮ್ಮ ಇನ್ಸ್ಟಿಟ್ಯೂಟಲ್ಲಿ. ಬೇರೆ ಇನ್ಸ್ಟಿಟ್ಯೂಟ್ಗೂ ನಮ್ಮ ಇನ್ಸ್ಟಿಟ್ಯೂಟ್ಗೆ ಇದೆ ವ್ಯತ್ಯಾಸ ಒಂದಿರುತ್ತೆ. ಲೈಕ್ ಅವರು ಈ ಥರ ಇರಲ್ಲ, ಲೈಕ್ ಪೂರ ನಾಲೆಡ್ಜ್ ಏನು ಕೊಡೋಲ್ಲ, ಮೇನ್ ಬೇಸಿಕ್ ಎಲ್ಲ ತಿಳಿಸ್ಕೊಟ್ಬಿಡ್ತಾರೆ. ಬಟ್ ನಾವು ಹೆಂಗೆ ಇರುತ್ತೆ, ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಡೆಪ್ತ್ ನಾಲೆಡ್ಜ್ ಇರುತ್ತೆ. ನಾವೆಲ್ಲ ಡೆಪ್ತಲ್ಲಿ ನಿಮಗೆ ನಾಲೆಡ್ಜ್ ಎಲ್ಲ ಪ್ರೊವೈಡ್ ಮಾಡ್ತೀವಿ. ಪ್ರತಿಯೊಂದು ಮೊಬೈಲ್ ರಿಪೇರಿಂಗ್ ಏನೇನಂತ ಹೇಳಿ ಪ್ರತಿಯೊಂದು ನಾವು ನಿಮಗೆ ಡೆಪ್ತಲ್ಲೇ ಹೇಳ್ಕೊಡ್ತೀವಿ. ಲೈಕ್ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಸೊಲ್ಯೂಷನ್ ಅಂತ ಹೇಳ್ಕೊಡಲ್ಲ. ಮತ್ತು ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ, ಆ ಒಂದು ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕು, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಏನು ಪ್ರಾಬ್ಲಮ್ ಬರುತ್ತೆ, ಈ ಥರ ಪ್ರತಿಯೊಂದು ನಾವು A to Z ನಿಮಗೆ ಮೊಬೈಲ್ ಸೊಲ್ಯೂಷನಲ್ಲಿ ಪ್ರತಿಯೊಂದು A to Z ಬೇಸಿಕ್ಕಿಂದ ನಿಮಗೆ ಚಿಪ್ ಲೆವೆಲ್ವರೆಗೂ ನಾವು ಮೊಬೈಲ್ ರಿಪೇರಿಂಗನ್ನು ಕಲಿಸ್ಕೊಡ್ತೀವಿ. ಇಲ್ಲಿ ಎಲ್ಲರಿಗೂ ಇವಾಗ ಶಾಪ್ ಹಾಕೋದೇ ಒಂದು ಇದಿರುತ್ತೆ. ಆ ಒಂದು ಶಾಪ್ ಹಾಕೋರೆಲ್ಲ ಫಸ್ಟ್ ನೀವು IC ವರ್ಕು ರಿಪೇರಿಂಗ್ ಕಲ್ತ್ಬಿಟ್ಟು ನಮ್ಮ ಕಡೆಯಿಂದ ನಿಮಗೆ ಏನೇನು ಸಪೋರ್ಟ್ ಬೇಕೋ ಅದೆಲ್ಲ ಸಪೋರ್ಟ್ ನಮ್ಮ ಕಡೆಯಿಂದ ಸಿಗುತ್ತೆ. ನಮ್ಮದು ಆ್ಯಕ್ಸಸರೀಸ್ದು ಇದೆ, ನಿಮಗೆ ಹೋಲ್ಸೇಲಲ್ಲಿ ಪ್ರತಿಯೊಂದು ಆ್ಯಕ್ಸಸರೀಸ್ದು ನಿಮಗೆ ಸಿಗುತ್ತೆ ನಮ್ಮ ಕಡೆಯಿಂದ. ಆ ಒಂದು ಎಲ್ಲ ನಿಮಗೆ ಎಲ್ಲ ಸಮಾಚಾರಕ್ಕಾಗಿ ನೀವು ಕೆಳಗಡೆ ನಂಬರ್ ಇರುತ್ತೆ, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ, ಎನಿ ಟೈಮ್ ಕಾಲ್ ಮಾಡಿ, ನಮ್ಮ ಕಡೆಯಿಂದ ರೆಸ್ಪಾನ್ಸ್ ಇರುತ್ತೆ. ಕಾಲ್ ಮಾಡಿಬಿಟ್ಟು ನೀವು ತಿಳ್ಕೊಳ್ಳಿ. ಈ ಒಂದು ಇದರಲ್ಲಿ ನಿಮಗೆ ಲೈಕ್ ಬೇಗ ಸೀಟ್ ಬುಕ್ ಮಾಡ್ಕೋಬೇಕಂದ್ರೆ ಆ ನಂಬರ್ಗೆ